ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಮತ್ತೊಂದು ಕಡೆಗೆ ಬೆಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಸದ್ಯ ಮಂಡ್ಯದಲ್ಲಿ ಬೆಳೆ ಪರಿಹಾರಕ್ಕೆ ಒತ್ತಾಯಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳೆ ಪರಿಹಾರಕ್ಕೆ ಒತ್ತಾಯಿಸಿ ಅನ್ನದಾತರಿಂದ ಸದ್ಯ ಆಕ್ರೋಶ ಕೇಳಿಬರ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸಿಪಿಐಎಂ ಹಾಗೆ ಸಿಐಟಿಯು ಸಂಘಟನೆಯಿಂದ ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತದೆ. ಒಂದ್ ಕಡೆ ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ, ಮತ್ತೊಂದು ಕಡೆಗೆ ಬೆಳೆ ಇಲ್ಲ, ಹಾಗಾಗಿ ರೈತರು ಕಂಗಾಲಾಗಿರುವಂಥದ್ದು. ಸದ್ಯ ಮಂಡ್ಯದಲ್ಲಿ ಬೆಳೆ ಪರಿಹಾರಕ್ಕೆ ಒತ್ತಾಯಿಸಿ ಅಲ್ಲಿನ ಅನ್ನದಾತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಳೆ ಪರಿಹಾರಕ್ಕೆ ಒತ್ತಾಯಿಸಿ ಅನ್ನದಾತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಸರ್ಕಾರದ ವಿರುದ್ಧ. ಇಲ್ಲಿ ಸಿಪಿಐಎಂ ಹಾಗೆ ಸಿಐಟಿಯು ಸಂಘಟನೆಯಿಂದ ಹೋರಾಟ ಮಾಡಲಾಗ್ತಾ ಇದೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆದಿರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಲ್ಲಿನ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಕರೆಗೆ 50,000 ರೂಪಾಯಿ ಬೆಳೆ ಪರಿಹಾರ ಘೋಷಣೆ ಮಾಡಬೇಕು ಅಂತಲೂ ಅನ್ನದಾತರು ಆಗ್ರಹ ಮಾಡ್ತಿರೋದು. ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ ನಾವು, ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಒಂಥರ ಬರದ ಛಾಯೆ ಆವರಿಸಿದೆ, ಮಳೆ ಇಲ್ಲದೆ. ಹಾಗಾಗಿ ಪಾಪ ಯಾವ ರೈತರು ಕೂಡ ಅವ್ರು ಹಾಕಿದಂಥ ಬಿತ್ತಿದಂಥ ಬೀಜಗಳು ಬೆಳೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಂಗಾಲಾಗಿರೋದು ಒಂದ್ ಕಡೆಗೆ ನಿಜ. ಜೊತೆಗೆ ಆ ಬೆಳೆಯನ್ನು ಕೂಡ ಅವ್ರು ಬೆಳೆಯೋದಕ್ಕೆ ಸಾಲ ಮಾಡಿಯೇ ತಂದಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ರೈತರೀಗ ಕಂಗಾಲಾಗಿದ್ದಾರಲ್ಲ, ಈ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಎಸ್ಪೆಷಲಿ ಅಲ್ಲಿನ ನೀರು ಇಲ್ಲ, ಏನೂ ಇಲ್ಲ, ಮಳೆ ಕೂಡ ಇಲ್ಲ. ಸುದೀರ್ಘವಾಗಿ ಹೋರಾಟಗಳು ನಡೀತಾ ಇದ್ರು ಕೂಡ ರಾಜ್ಯ ಸರ್ಕಾರದ ಯಾವೇ ಒಬ್ಬ ಅಧಿಕಾರಿ ಅಲ್ಲಿ ಹೋಗಿ ಕಣ್ಣು ಹಾಕ್ತಾ ಇಲ್ಲ. ಹೀಗಾಗಿ ಬೆಳೆ ಪರಿಹಾರಕ್ಕೆ ಒತ್ತಾಯಿಸಿ ಅನ್ನದಾತರು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಿಪಿಐಎಂ ಹಾಗೆ ಸಿಐಟಿಯು ಸಂಘಟನೆಯಿಂದ ಪ್ರತಿಭಟನೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ಮಾಡಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವು ಕೇವಲ ಕಲಬುರಗಿ, ಬೀದರ್ ಕಡೆ ಹೋಗಿ ಅಲ್ಲಿ ನೀವು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡೋದಲ್ಲ, ಮಂಡ್ಯ ಕಡೆಗೂ ಬನ್ನಿ. ನಮ್ಮಲ್ಲೂ ಕೂಡ ನಾವೇನು ಮಳೆ ಬಂದಿಲ್ಲ, ನಾವು ಬೆಳೆ ಬೆಳೆದಿಲ್ಲ, ಹಾಗಾಗಿ ನಮ್ಮನ್ನೂ ಕೂಡ, ನಮ್ಮ ಜಿಲ್ಲೆಯೂ ಸೇರಿದಂತೆ ಇದನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ನಮಗೂ ಪರಿಹಾರ ಕೊಡಿ ಅಂತ ಹೇಳಿ ಅಲ್ಲಿನ ರೈತರು ಸದ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಿರುವಂಥದ್ದು. ಅದು ಕೂಡ ಎಕರೆಗೆ 50,000 ರೂಪಾಯಿ ಬೆಳೆ ಪರಿಹಾರ ಕೊಡಬೇಕು ಅಂತ ಘೋಷಣೆ ಮಾಡಿ ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತೆ ರೈತರ ಸಾಲ ಮನ್ನಾ ಕೂಡ ಆಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ಕುರಿತಂತೆ ಸರ್ಕಾರದ ಯಾವುದಾದ್ರೂ ಒಬ್ಬ ಅಧಿಕಾರಿ ಪ್ರಜೆಗಳು ಹೋಗಿ ನೋಡ್ತಾರಾ, ಕಾದು ನೋಡಬೇಕು. ಬರ ಪೀಡಿತ ಅಂತ ಸಂಪೂರ್ಣವಾಗಿ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು. ಮಂಡ್ಯ ಜಿಲ್ಲೆಗೆ 2 ಮಂತ್ರಿಗಳಿದ್ದಾರೆ. ಒಬ್ಬರು ಕೃಷಿ ಮಂತ್ರಿ ನರೇಂದ್ರ ಸ್ವಾಮಿಯವರು, ನೀರಾವರಿ ಮಂತ್ರಿ ಚಲರಾಯಸ್ವಾಮಿಯವರು ಇದ್ದಾರೆ. ಮಂಡ್ಯ ಜಿಲ್ಲೆಗೆ ಯಾವ ಪ್ರಮಾಣದಲ್ಲಿ ಮಳೆ ಆಗಬೇಕಾಗಿತ್ತೋ ಆ ಪ್ರಮಾಣದ ಮಳೆ ಆಗಿಲ್ಲ. ಮಳೆಯ ಕೊರತೆಯಿಂದ ತೀವ್ರವಾದ ಬರವನ್ನು ಜಿಲ್ಲೆ ಎದುರಿಸ್ತಾ ಇದೆ. ಕಟ್ಟೆ ತುಂಬಲಿಕ್ಕೆ ಇನ್ನೂ 15 ಅಡಿ ಬೇಕು. ತುಂಬಿದ್ರೂ ಕೂಡ ಈಗೇನು 109 TMC ಇದೆ, ಅದು ತಮಿಳುನಾಡಿಗೆ ಇಷ್ಟು ಕೊಡಬೇಕು ಅನ್ನುವಂಥ ಆದೇಶಗಳು ಪದೇ ಪದೇ ಆಗ್ತಾ ಇರೋದ್ರಿಂದ ಜಿಲ್ಲೆಯಲ್ಲಿ ಕುಡಿಯೋ ನೀರು ಮತ್ತು ಬೇಸಾಯ ಈ ಎರಡಕ್ಕೂ ಕೂಡ ಉಳಿಸ್ಕೊಳ್ಳುವಂಥ ಪ್ರಯತ್ನಗಳು ನಡಿಬೇಕಾದ್ರೆ ಮಳೆ ಬೀಳಬೇಕಾಗಿತ್ತು. ಆದರೆ ಮಳೆ ಇಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಗಿಡ ಮರ ಬೆಳೆಸಬೇಕಾದಂಥ, ಪರಿಸರ ಸಂರಕ್ಷಣೆ ಆಗಬೇಕಾದಂಥ ಜಿಲ್ಲೆಯಲ್ಲಿ ಇವತ್ತು ಮರಗಳ ಹರಣ ಆಗ್ತಾ ಇದೆ, ಸಂಪೂರ್ಣವಾಗಿ ಪರಿಸರ ನಾಶ ಆಗ್ತಾ ಇದೆ. ಈ ಬಾರಿ ನೋಡಿ, ಆಗಸ್ಟಿಂದ ನವೆಂಬರ್ ದೋ ಎಂದು ಸುರಿತಾ ಇತ್ತು ಮಳೆ, ಆದರೆ ಈ ಬಾರಿ ಮಳೆ ಇಲ್ಲ. ಮಳೆ ಇಲ್ಲದ ಕಾರಣ ಬರ ಹೆಚ್ಚಾಗ್ತಾ ಇದೆ, ಬೆಳೆ ಬೆಳಿಲಿಕ್ಕಾಗ್ತಾ ಇಲ್ಲ. ಸರ್ಕಾರನೇ ಅಧಿಕೃತವಾಗಿ ಘೋಷಣೆ ಮಾಡಿದೆ, ಮುಖ್ಯಮಂತ್ರಿಗಳೇ ಬೆಳೆ ಹಾಕಬಾರ್ದು ಅಂತ. ಬೆಳೆ ಹಾಕಬಾರ್ದು ಅಂತ ಹೇಳಿದಾಗ ಜನರ ಜೀವನ ಪರಿಸ್ಥಿತಿ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಸರ್ಕಾರ. ಈಗಷ್ಟೇ ಎಲ್ಲ ಒತ್ತಾಯದ ಪ್ರಯುಕ್ತ ಬರ ಘೋಷಣೆ ಮಾಡಿದ್ದೀವಿ, 101 ತಾಲೂಕು ಅಂತ ಹೇಳಿದ್ದಾರೆ. ಆದರೆ ಅದಕ್ಕೆ ಹೆಚ್ಚು ತಾಲೂಕುಗಳು ಇವತ್ತು ಬರದಲ್ಲಿ ಸಿಕ್ಕಾಕೊಂಡಿದೆ. ಆದರೆ ಆ ಪ್ರಮಾಣದಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಮಂಡ್ಯ ಜಿಲ್ಲೆ ಎಲ್ಲ ತಾಲೂಕುಗಳನ್ನ ಬರಪೀಡಿತ ಅಂತೇಳಿ ಘೋಷಣೆ ಮಾಡಬೇಕು.